ನೆಲಮಂಗಲದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಫೈರಿಂಗ್ ನಡೆಸಲಾಗಿದೆ. ಇಬ್ಬರು ಅಪರಿಚಿತರಿಂದ ಸಲೀಂ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ನೆಲಮಂಗಲದ ಇಸ್ಲಾಂಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಫೈರಿಂಗ್ ನಡೆಸಲಾಗಿದೆ. ಮನೆ ಮುಂದೆ ಸಲೀಂ ಮಾತನಾಡ್ತಾ ಇದ್ದ ವೇಳೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ನೆಲಮಂಗಲದ ಖಾಸಗಿ ಆಸ್ಪತ್ರೆಗೆ ಸಲೀಂನನ್ನ ದಾಖಲು ಮಾಡಲಾಗಿದೆ. ಸಲೀಂಗೆ ಕೈನಲ್ಲಿ ಗಾಯ ಆಗಿದೆ. ಮಿಸ್ಫೈರ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು. ಇನ್ನು ಆಸ್ಪತ್ರೆ ಮುಂದೆ ಜಮಾಯಿಸಿದ ಜನ. ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಯಾರು ಯಾವ ಕಾರಣಕ್ಕಾಗಿ ಈ ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಕೈನ ಭಾಗಕ್ಕೆ ಗಾಯ ಆಗಿದೆ. ನೆಲಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ನೆಲಮಂಗಲ ಇಸ್ಲಾಂಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಮನೆ ಮುಂದೆ ಸಲೀಂ ಸ್ನೇಹಿತರ ಜೊತೆ ಮಾತನಾಡ್ತಾ ಇದ್ದ ವೇಳೆಯಲ್ಲಿ ಅಲ್ಲಿಗೆ ಬಂದಂತಹ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ನೆಲಮಂಗಲದ ಖಾಸಗಿ ಆಸ್ಪತ್ರೆಗೆ ಸಲೀಂನನ್ನ ದಾಖಲು ಮಾಡಲಾಗಿದೆ. ಸಲೀಂ ಕೈಗೆ ಗಾಯ ಆಗಿದೆ. ಇನ್ನು ಮಿಸ್ಫೈರ್ ಆಗಿದೆ. ಅಂದರೆ ಕೈಗೆ ಗುಂಡು ತಗಲಿರುವಂಥದ್ದು. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು. ಮಿಸ್ಫೈರ್ ಆಗಿದೆ ಅಂದರೆ ಕೈಗೆ ಗುಂಡು ತಗಲಿದೆ. ಇದರಿಂದಾಗಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಇಲ್ಲ. ಆದರೆ ಯಾರು ಯಾವ ಕಾರಣಕ್ಕಾಗಿ ಈ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಮಿಸ್ಫೈರ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು. ಇನ್ನು ಆಸ್ಪತ್ರೆ ಬಳಿ ಸಾಕಷ್ಟು ಜನ ಜಮಾವಣೆ ಆಗ್ತಾ ಇದ್ದಾರೆ. ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದೇನಾದರೂ ರಾಜಕೀಯ ದ್ವೇಷವ ಅಥವಾ ಕೌಟುಂಬಿಕ ಕಲಹನ ಅಥವಾ ಬೇರೆ ಏನಾದರೂ ಹಳೆ ದ್ವೇಷ ಆಯ್ತಾ ಅಥವಾ ಹಣಕಾಸಿನ ವ್ಯವಹಾರವ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಅವರ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಕೇಳೋಣ ಬನ್ನಿ. ನೆಲಮಂಗಲದಲ್ಲಿ ಇವತ್ತು ಬಂದೂಕು ಮತ್ತೆ ಸದ್ದು ಮಾಡಿರುವಂಥದ್ದು. ಸದ್ಯಕ್ಕೆ ಗಾಯಾಳುನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಅಂದರೆ ಆಸ್ಪತ್ರೆಗೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಆಗಿರುವಂತಹ ಸಿ.ಕೆ. ಬಾಬಾ ಅವರು ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಘಟನೆ ಎಷ್ಟೊತ್ತಲ್ಲ ಆಯಿತು? ಏನು ರೀಸನ್ನು? ಗಾಯ ಆಗಿರೋರು ಯಾರು ಸರ್? ಮಾಹಿತಿ ಏನಿದೆ? ಇವತ್ತು ಸಾಯಂಕಾಲ ಈ ಕಗೇನಹಳ್ಳಿ ಅಂತ ಇದೆ, ಇಸ್ಲಾಂಪುರ ಏರಿಯಾದಲ್ಲಿರುವಂಥ ಒಬ್ಬರು ಇವರಿದ್ದಾರೆ ಗ್ರಾಮ ಪಂಚಾಯತ್ ಮೆಂಬರು ಸಲೀಂ ಪಾಷಾ ಅಂತ. ಅವ್ರಿಗೆ ಇವತ್ತು ಇಸ್ಲಾಂಪುರಲ್ಲಿರುವಂಥ ಒಂದು ಮಟನ್ ಅಂಗಡಿ ಇದೆ, ಅಲ್ಲಿ ಒಂದು ಯಾವುದೋ ವಿಚಾರಕ್ಕೆ ಅವ್ರು ಮಾತಾಡೋಕ್ಕೆ ಹೋಗಿರ್ತಾರೆ. ಆವಾಗ ಅರೌಂಡ್ 6:30 to 6:35 ಸಮಯದಲ್ಲಿ ಅವರು ಯಾರೊಬ್ಬ ವ್ಯಕ್ತಿ ಬಂದುಬಿಟ್ಟು ಒಬ್ಬನ ಹೆಸರು ತೊಗೊಂಡ್ಬಿಟ್ಟು ಅವರಿಂದ ಅಂತ ಹೇಳಿಬಿಟ್ಟು ಅವನಿಗೆ ಶೂಟ್ ಮಾಡಿ ಹೋಗಿದ್ದಾರೆ. ಒಂದು ರೌಂಡ್ ಇದು ಆಗಿದ್ದಿದೆ. ಆ ಪ್ರಕಾರ ಅವರು ಅದು ಏನು ಇಂಜುರಿ ಏನಿದೆ ಈ ಆರ್ಮ್ಸ್ ಮತ್ತು ಅಂಡರ್ ಆರ್ಮ್ಸ್ ಮಧ್ಯದಲ್ಲಿ ಒಂದು ಚಿಕ್ಕ ಇದರೊಳಗೆ ಸ್ಪಾಟಲ್ಲಿ ಆಗಿದ್ದಿದೆ. ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಾ ಇದೆ. ಆಮೇಲೆ ಮೈನರ್ ಇಂಜುರೀಸ್ ಮಾತ್ರ ಇದೆ. ಅದು ಸ್ಟ್ರೇಟ್ ಆಗಿತ್ತಂದರೆ ಸ್ವಲ್ಪ ಇನ್ನಷ್ಟು ಇದು ಆಗ್ಬೋದಿತ್ತೇನೋ, ಆದರೆ ಇದು ಆಗಿಲ್ಲ. ಕೇವಲ ಅವರು ಇದಕ್ಕೆ ಮಾತ್ರ ಈ ಅಂಡರ್ ಆರ್ಮ್ಸ್ ಮತ್ತು ಇದ್ರ ಮಧ್ಯದಲ್ಲಿ ಚೆಸ್ಟ್ ಹತ್ರ ಕೆಳಗಡೆ ಸೈಡ್ ವೈಸ್ ಆಗಿದ್ದಿದೆ. ಸೊ ಈಸ್ ಔಟ್ ಆಫ್ ಡೇಂಜರ್. ಆ್ಯಂಡ್ ಈ ಘಟನೆ ಏನು ನಡೆದಿದೆ ಅದಾದ ನಂತರ ಎಲ್ಲ ಸ್ಥಳಕ್ಕೆ ಎಲ್ಲ ಹೋಗ್ಬಿಟ್ಟು ನಮ್ಮ ಎಲ್ಲ ಹಿರಿಯ ಅಧಿಕಾರಿ ನಾವೆಲ್ಲ ಹೋಗಿದ್ದು. ಆ ಪ್ರಕಾರ ಒಂದು ಈಗ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಒಂದು 307 ಕೇಸು ಮತ್ತು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಒಂದು 2 ತಂಡಗಳನ್ನು ನಾವು ಮಾಡಿದ್ದೀವಿ. ಆದಷ್ಟು ಬೇಗ ಇದರಲ್ಲಿ ಯಾರು ಇದಕ್ಕೆ ಸಂಬಂಧಪಟ್ಟ ಯಾರು ಇದ್ದಾರೆ ಅವ್ರಿಗೆ ನಾವು ಆದಷ್ಟು ಬೇಗ ಸೆಕ್ಯೂರ್ ಮಾಡ್ತೀವಿ. ಇದು ಹಿಂದಿನ ಒಂದು ವೈಷಮ್ಯನೂ ಇದೆ ಅವ್ರಿಗೆ, ಇವರು ಮತ್ತು ಯಾರು ಇದನ್ನು ಮಾಡಿದ್ದಾರೆ. ಯಾಕಂದರೆ ಹಿಂದೆನೂ ಕೂಡ 2021 ಫೆಬ್ರವರಿಯಲ್ಲಿ ಒಂದು ಘಟನೆ ಆಗಿತ್ತು. ಇದೇ ರೀತಿ ಅವ್ರಿಗೆ ಇದು ಯಾರು ಮಾಡಿದ್ದಾರೆ ಈ ಸಲನೂ ಅವರೇ ಅದೇ ವ್ಯಕ್ತಿನೇ ಅವರು ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಅವರ ಫಾಲೋವರ್ಸ್ ಅಥವಾ ಅವ್ರ ಹುಡುಗರು ಮಾಡಿದ್ರು ಅಂತ ಹೇಳ್ತಾರೆ. ಇನ್ನಷ್ಟು ಅದನ್ನು ತಿಳ್ಕೊಬೇಕಾಗಿದೆ ಆಳವಾಗಿ, ಅದು ನೋಡ್ತೀವಿ. ಟೀಮ್ ಏನಿದೆ ಈಸ್ ಔಟ್ ಆಫ್ ಡೇಂಜರ್. ಅವರು ಈಗಾಗಲೇ ನಾನು ಮಾತಾಡಿಬಿಟ್ಟು ಅವ್ರದ್ದು ಕೂಡ ನಾನು ಪರಿಸ್ಥಿತಿನ ತಿಳ್ಕೊಂಡಿದ್ದೀನಿ. ಈಸ್ ಔಟ್ ಆಫ್ ಡೇಂಜರ್ ಆ್ಯಂಡ್ ಹಿ ಈಸ್ ಗೋಯಿಂಗ್ ಟು ಬಿ ಫೈನ್ ಸೂನ್. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಆಗಿರುವಂತಹ ಸಿ.ಕೆ. ಬಾಬಾ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.